ಇವಾಗ ತಾನೇ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಮೂವಿನ ನೋಡ್ಕೊಂಡು ಬಂದೆ. ನೋಡ್ಕೊಂಡು ಬಂದ್ಮೇಲೆ ನನ್ನ ತಲೆಯಲ್ಲಿ ಉಳಿದಿರೋದು ಎರಡೇ ಕ್ಯಾರೆಕ್ಟ್ರು. ಒಂದು ಸೋಮ, ಇನ್ನೊಂದು ಸೋಮ ಅವರ ತಂದೆ. ಸೊ ಸೋಮ ಅವ್ರು ಸಿಗೋದು ಲೇಟ್ ಆಗುತ್ತೆ. ಸೋಮ ಅವ್ರ ತಂದೆ ಸಿಕ್ಕಿದ್ದಾರೆ. ಅವ್ರ ತಂದೆನ ಮಾತಾಡಿಸ್ತೀನಿ ಒಂದ್ಸಾರಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಗೆ ಸರ್ ಇದು ಮೂವಿ ಸಿಕ್ಕಿದ್ದು ನಿಮಗೆ? ಇದು ಒಂದು ಅಚಾನಕ್ ಆಗಿ ಬಂದಂತ ಒಂದು ಆಫರ್ ಇದು. ಓಕೆ. ಎಲ್ಲ ಕ್ಯಾಸ್ಟಿಂಗ್ ಆಗೋಗಿದೆ. ಇದು ಒಂದು ಬ್ಯಾಲೆನ್ಸ್ ಇತ್ತು, ಅಪ್ಪನ್ ರೋಲ್ ಮಾಡಬೇಕು, ಯಾರನ್ನಾದ್ರೂ ಹಾಕ್ಬೇಕು, ಹುಡುಕ್ಬೇಕು ಅಂತ ಹೇಳಿ ನನ್ನ ಸ್ನೇಹಿತರು ಒಬ್ರು ಕೊಟ್ರೇಶ್ ಅಂತ ಹೇಳಿ ಅವ್ರ ಮುಖಾಂತರ ಅಭಿಯವ್ರ ಪರಿಚಯ ಆಯ್ತು. ಅವ್ರ ಕತೆ ಹೇಳಿದ್ರು, ಈ ಪಾತ್ರ ನೀವು ಮಾಡಿ ಅದ್ಭುತವಾಗಿದೆ ಅಂತ ಹೇಳಿ. ಎಸ್, ನಮ್ಮ ಸ್ನೇಹಿತರು ಹೇಳಿದ್ದಾರೆ ಮಾಡೋಣ. ನನಗೆ ಸಿನಿಮಾಗಳು ಇತ್ತೀಚೆಗೆ ನಾನು ಹೆಚ್ಚು ಸೀರಿಯಲ್ ಅಲ್ಲೇ ಇದ್ದವನು, ಇತ್ತೀಚೆಗೆ ಸ್ವಲ್ಪ ಸಿನಿಮಾಗಳಿಗೆ ಬಂದವ್ ನಾನು. ಸೊ ಸಿನಿಮಾಗಳು ಆಫರ್ ಇದೆಯಲ್ಲ, ಮಾಡೋಣ, ಒಂದು ಒಳ್ಳೆ ಕ್ಯಾರೆಕ್ಟರ್ ಹೇಳ್ತಾರೆ, ಅಪ್ಪನ ಸೆಂಟಿಮೆಂಟ್ ಇರುವಂತ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಒಪ್ಕೊಂಡೆ ಮಾಡಿದೆ. ಬಟ್ ಇವತ್ತು ಅದು ನಾನು ಮಿಸ್ ಮಾಡ್ಕೊಂಡಿದ್ರೆ ಯಾವ್ದೋ ಒಂದು ಒಳ್ಳೆ ಪ್ರಾಜೆಕ್ಟ್ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್. ಆಕ್ಚುಲಿ ಅಭಿಯವರು ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಹೇಗಿರ್ಬೇಕು ಹಾಗೆ ಕಟ್ಕೊಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ಕಟ್ಕೊಟ್ಟಿದ್ದಾರೆ. ನಾನು ತುಂಬಾ ಜನಕ್ಕೆ ಹೇಳ್ತಾ ಇರ್ತೀನಿ, ಸಿನಿಮಾ ಸಂಭ್ರಮ ಅಲ್ಲ, ಅದೊಂದು ಶ್ರಮ, ಅದೊಂದು ಕೃಷಿ. ನೀವು ಸಿನಿಮಾ ಶೂಟಿಂಗ್ ಮಾಡುವಾಗ ಅದು ಕೃಷಿ ಮಾಡಿದಾಗ, ನೀವು ಭತ್ತ ಹೇಗೆ ಬೆಳಿತೀರೋ, ಗೋವಿನ ಜೋಳ ಹೇಗೆ ಬೆಳಿತೀರೋ ಆ ಥರ ಕೃಷಿ ಮಾಡಿದಾಗ ಅದು ಕೃಷಿ ಮಾಡಿದ್ದಾರೆ ಇಲ್ಲಿ. ತೆರೆ ಮೇಲೆ ಸಂಭ್ರಮ ಅದು. ಇವತ್ತು ಆ ಸಂಭ್ರಮ ಕಾಣ್ತಾ ಇದೆ. ಅವತ್ತು ಅವರಲ್ಲಿ ಕೃಷಿ ಮಾಡಿದ್ದಾರೆ, ಇವತ್ತು ಸಂಭ್ರಮ ಇದೆ. ತುಂಬಾ ಚೆನ್ನಾಗಿ ನೀಟಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದಕ್ಕೆಲ್ಲ ತುಂಬಾ ಸಪೋರ್ಟಿವ್ ಆಗಿ ಅಂತಂದ್ರೆ ನಮ್ಮ ಚರಣ್ ರಾಜ್ ಅವರು ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಮಾಸ್ತಿ ಸರ್ ಅವರ ಸಂಭಾಷಣೆ, ಅಫ್ಕೋರ್ಸ್ ಸಂಭಾಷಣೆ ಅವ್ರದ್ದಾಗಿದ್ರು ಕೂಡ ಅಲ್ಲಿ ಆ ಉತ್ತರ ಕರ್ನಾಟಕ ಸೊಗಡಿಗೆ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾರೆ ಅಷ್ಟೇನೆ. ಜೊತೆಗೆ ನಮ್ಮ ಶಿವಸೇನಾ ಅವರು ಕ್ಯಾಮ್ರಾಮನ್ ಎಕ್ಸ್ಟ್ರಾರ್ಡಿನರಿ. ಅಭಿಸರ್ದ್ ಹೇಳುವಂಗೆ ಇಲ್ಲ, ಬಹಳ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಎಲ್ಲ ಪಾತ್ರಗಳು ಅದಕ್ಕೆ ಅದರದೇ ಆದಂತ ವೇಟೇಜ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಗೆದ್ದಿದೆ ಸಿನಿಮಾ. ತುಂಬಾ ಖುಷಿ ಆಗುತ್ತೆ ಸರ್. ಇವಾಗ ಶೂಟ್ ಮಾಡ್ಬೇಕಾದ್ರೆ ಅಲ್ಲೊಂದು ಸೀನ್ ತಗೊಂಡ್ಬಿಟ್ಟಿರ್ತೀವಿ. ಬಟ್ ಒಂದು ಮೂವಿ ಅಂತ ಬಂದಾಗ ಅದನ್ನೆಲ್ಲದನ್ನು ನಾವು ಸಂಕಲನ ಮಾಡಿ ತಗೊಂಬಂದು ಸ್ಕ್ರೀನ್ ಮೇಲೆ ಬಿಟ್ಟಾಗ ನಿಮಗೆ ಅಳು ಬಂತ ಅಂತ? ಖಂಡಿತ ಅಳು ಬಂತು. ನಾನು ಸಿನಿಮಾ ಮುಗಿದ್ಮೇಲೆ 10 ನಿಮಿಷ ಎದ್ದೇಳಲೇ ಇಲ್ಲ. ನನಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಎದ್ದಿದ್ದೀನಿ. ತುಂಬಾ ಒಂದ್ 3-4 ಜಾಗದಲ್ಲಿ ತುಂಬಾ ಹತ್ತಿದ್ದೀನಿ ನಾನು. ಸೊ ನನಗೆ ಗೊತ್ತಿಲ್ಲ ಇದು ಯಾಕಂದ್ರೆ ಇದ್ರ ಹಿಂದೆ ನಮ್ಮ ತಂತ್ರಜ್ಞರೆಲ್ಲ ನೋಡಿದಾರೆ ಅಂತ ಕಾಣುತ್ತೆ. ಒಂದು ಪ್ರಿವ್ಯೂ ಅಂತ ಇರುತ್ತಲ್ಲ, ಅವಾಗ ನೋಡಿದಾರೆ. ಬಟ್ ನನಗೆ ಕರೆದಾಗ ನಾನು ಅವತ್ತು ಬರಕ್ ಆಗಿರ್ಲಿಲ್ಲ. ಇವತ್ತು ನೋಡಿದೆ, ತುಂಬಾ ಕನೆಕ್ಟ್ ಆಗುತ್ತೆ. ಬಹಳ ಖುಷಿ ಆಯ್ತು ನನಗೆ. ಇವಾಗ ಒಂದು ಡೈಲಾಗ್ ಬರುತ್ತೆ, ನಾನು ಕೋಪಿಸ್ಟನ್ನ ಹೆತ್ತಿದ್ದೀನಿ, ಪಾಪಿಸ್ಟನ್ ಅಲ್ಲ ಅಂತ. ಹೌದು. ಸೊ ಆ ಕೋಪಿಸ್ಟನಲ್ಲಿ ಎಷ್ಟೋ ಸೋಮುಗಳಲ್ಲಿ ನೋಡ್ತಿದ್ದಾರೆ. ಹಾಗೆ ಆ ಕೋಪಿಸ್ಟಲ್ಲಿ ನಾನು ಒಬ್ಬ. ನನಗೂ ಕೋಪ ಜಾಸ್ತಿ. ಸೊ ಈ ತರದ ಕೋಪ ಬರೋ ಸೋಮುಗಳಿಗೆ ಏನ್ ಹೇಳ್ತೀರಾ? ಅದೇ ಈಗ ಕೆಲವೊಂದು ಸಿನಿಮಾಗಳು, ಕೆಲವೊಂದು ಸೀನ್ಗಳೆಲ್ಲ ಹೇಗಾಗುತ್ತೆ ಅಂತಂದ್ರೆ, ನಾವು ನೋಡ್ತಾ ನಮ್ದಕ್ಕೆ ನಾವು ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯೋ, ನನ್ನ ಲೈಫಲ್ಲೂ ಈ ತರ ಆಗಿತ್ತಲ್ಲ, ನನ್ನ ಲೈಫಲ್ಲೂ ಹಿಂಗಿದೆ ಅಲ್ಲ, ಹಾಗಿದೆ ಹೀಗಿದೆ ಅಂತ ಹೇಳಿ ಕನೆಕ್ಟ್ ಮಾಡ್ಕೋತೀವಿ. ಆ ತರ ಕನೆಕ್ಟ್ ಮಾಡೋದೇ ಸಿನಿಮಾ. ನಿಮಗೆ ಕನೆಕ್ಟ್ ಮಾಡ್ಲಿ ಅಂತ ಮಾಡೋದೇ ಒಂದು ಸಿನಿಮಾ. ಅದು ಅಂದ್ರೆ ನಿಮ್ಮಲ್ಲಿ ಏನಾರ ಇದ್ರೆ ಅದು ಬದಲಾವಣೆ ಆಗೋದಕ್ಕೋಸ್ಕರ, ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೋಸ್ಕರ ಸಿನಿಮಾ ಆಗುತ್ತೆ. ಈಗ ಯಾವ್ದೋ ಒಂದು ಕೆಟ್ಟ ಘಟನೆ ನಡೆಯುತ್ತೆ, ಅದು ಆಗ್ಬಾರ್ದು ಅನ್ನೋದನ್ನ ತೋರಿಸೋದ್ ಸಿನಿಮಾ ಮುಖಾಂತರನೇ ನಾವು ಬದಲಾಗಬೇಕು. ಆ ತರ ಕನೆಕ್ಟ್ ಮಾಡೋದೇ ಸಿನಿಮಾ. ಸೊ ಎಲ್ಲಾ ಸೋಮುಗಳಿಗೆ ಹೇಳೋದೇನು ಅಂತಂದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನೀವು ಏನು ಅಂತ ಹೇಳಿ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ಸೋಮು ಒಂದ್ ಕಡೆ ಸೋಮ ತಂದೆ ಮತ್ತೆ ಮಗನ ಬಾಂಧವ್ಯನ ತೋರಿಸ್ತೀರ ಸೋಮಂದು. ಒಂದ್ ಕಡೆ ಮತ್ತೆ ಹೊಳ್ಳಿ ಸೋಮ ಒಂದು ಅನಾಥ ಅಜ್ಜಿ. ಅನಾಥ ಅಂದ್ರೆ ಬೇರೆಯವರು ಅನಾಥ ಮಾಡಿರ್ತಾರೆ, ಆ ಒಂದು ಅಜ್ಜಿ ಜೊತೆ ಆ ಒಂದು ಸೆಂಟಿಮೆಂಟ್ ತೋರಿಸ್ತೀರ. ಹಂಗೆ ಕೊನೆಗಲ್ಲಿ ಅಕ್ಕನ ಜೊತೆ, ಹಂಗೆ ತಾಯಿ ಜೊತೆ. ಹೆಂಗೆ ಸರ್ ಇದೆಲ್ಲ ಕನೆಕ್ಷನ್ಸ್ ಸಿನಿಮಾದಲ್ಲಿ? ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ನ ತೋರಿಸಿ ಅದ್ರ ಬಾಂಡಿಂಗ್ ತೋರಿಸ್ಬೋದು. ಬಟ್ ಎಲ್ಲಾ ಕನೆಕ್ಷನ್ ತೋರ್ಸಕ್ಕಿದೆಯಲ್ಲ, ಅದೇ ಹೆಂಗ ಅನಿಸ್ತು? ಹೌದು. ಅದನ್ನೇ ಹೇಳಿದ್ನಲ್ಲ, ಬಿಗಿನಿಂಗ್ ಹೇಳಿದ್ನಲ್ಲ, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದಾರ ಸಿನಿಮಾ. ಕೆಲವೊಂದು ಮಾಡ್ಬೇಕಾಗತ್ತೆ, ಕೆಲವೊಂದು ಆಗುತ್ತದ, ಅದಾಗೆ ಆಗುತ್ತದ. ಆತರ ಆದಂತ ಸಿನಿಮಾ ಇದು. ಜೊತೆಗೆ ತುಂಬಾ ಕೋಪಿಸ್ಟ್ ಇರ್ತಾರಲ್ಲ, ಅವ್ರ ಮನ್ಸು ಒಳಗಡೆ ತುಂಬಾ ಮೃದು ಇರ್ತಾರೆ. ನೀವು ಎಲ್ಲರೂ ಬಹಳ ಜನ ಗಮನಿಸಿ ನೀವು. ಸೊ ಮೇಲಷ್ಟೇ ನಿಮಗೆ ಕೋಪ ಅದು ಇದು ಅಂತ ಕಾಣುತ್ತೆ, ಬಟ್ ಅವರು ಸೆಂಟಿಮೆಂಟ್ಲಿ ಸ್ವಲ್ಪ ಕನೆಕ್ಟ್ ಆಗ್ತಾರೆ, ಎಲ್ಲದಕ್ಕೂ ಕರಗ್ತಾರೆ ಅವರು. ಸೊ ಬ್ಲಾಸ್ಟ್ ಆಗ್ಬಾರ್ದು ಅಷ್ಟೇನೆ. ಅವ್ರಿಗೆ ಬ್ಲಾಸ್ಟ್ ಆದಾಗ ಆತರ ರಿವೋಲ್ಟ್ ಆಗ್ತಾರೆ. ಸೊ ಆ ತರದ್ದು ಒಂದು ಕತೆ ಇಟ್ಕೊಂಡು ಇದು ಮೋಸ್ಟ್ಲಿ
ಅಭಿ ಅವರು ಸುತ್ತಮುತ್ತ ನಡೆದಂತ ಘಟನೆಗಳನ್ನ ಇಟ್ಕೊಂಡು ಈ ಸಿನಿಮಾನ ಹೆಣೆದಿದ್ದಾರೆ. ತುಂಬಾ ನೀಟಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾ. ನಿಮಗೆ ಅಮ್ಮ ನೆನಪಾದ್ರ ಅಂತ? ಖಂಡಿತ. ಆ ಇದು ಕೇಳೋಂತ ಪ್ರಶ್ನೆನೇ ಅಲ್ಲ. ಅಪ್ಪನೂ ನೆನಪಾದ್ರು, ಅಮ್ಮನೂ ನೆನಪಾದ್ರು. ಅಪ್ಪ ನೆನಪಾಗ್ತಾರೆ. ನಿಜ. ಈ ಸಿನಿಮಾ ಮುಖಾಂತರ ಅಪ್ಪ ತುಂಬಾ ನೆನಪಾಗ್ತಾರೆ. ಒಂದು 3-4 ಕಡೆ ಅಂತೂ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ ನಮ್ಗೆ. ಸೊ ಆದ್ರೂ ಕದ್ದು ಮುಚ್ಚಿ ಅಳೋದು, ಅಕ್ಕಪಕ್ಕ ಏನ್ ಅನ್ಕೋತಾರೆ ಏನೋ ಅಂತ. ಬಟ್ 10 ನಿಮಿಷ ನಾನು ಸೀಟಿಂದ ಎದ್ದೇಳಲೇ ಇಲ್ಲ ಮೇಲೆ. ತುಂಬಾ ಕನೆಕ್ಟೆಡ್. ಇಂಥ ಸಿನಿಮಾಗಳು ಬರಬೇಕು. ಆಮೇಲೆ ನಾನೇನು ಹೇಳೋದು, ನೀವೆಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಸಿನಿಮಾನ. ಯಾಕಂದ್ರೆ ಈ ಸಿನಿಮಾ ಥಿಯೇಟರ್ ಸಿನಿಮಾನೇ ಇದು, ಥಿಯೇಟ್ರಿಕಲ್ ಸಿನಿಮಾನೇ ಇದು. ಮೊಬೈಲಲ್ಲಿ ನೋಡೋದು ಅದು ಸಿನಿಮಾ ಅಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡ್ಬೇಕು. ಆ ಕತ್ಲೆಲ್ಲೇ ಕುತ್ಕೋಬೇಕು, ಆ ಶಿಳ್ಳೆಗಳು ಕೇಳಬೇಕು ಸೌಂಡು, ಆ ದೊಡ್ಡ ಪರದಲ್ಲೇ ನೋಡ್ಬೇಕು. ಅದಕ್ಕೆ ಸಿನಿಮಾ ಅನ್ನೋದು. ನೀವು ಮೊಬೈಲಲ್ಲಿ ನೋಡೋದು ಅದು ರೀಲ್ಸ್ ಅಷ್ಟೇನೆ. ಅದು ರೀಲ್ಸ್ ನೋಡ್ತೀರಾ ನೀವು, ಸಿನಿಮಾ ನೋಡಲ್ಲ. ಅದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಅವಾಗ ಆ ಸಿನಿಮಾ ಮಜಾನೇ ಬೇರೆ. ಕೊನೆಯದಾಗಿ ನಿಮ್ಮ ಒಂದು ಸಿನಿಮಾದ ಮಗ ಶ್ರೇಷ್ಠ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಮುಖಾಂತರ? ಇಲ್ಲ, ಅವನಿಗೆ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಸಿಗ್ಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ನಮಗೂ ಖುಷಿನೇ. ನಮ್ಮ ಹುಡುಗ ಬೆಳಿತಾನೆ ಅಂದ್ರೆ ನಮಗೂ ಖುಷಿ. ಅವನಿಗೆ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಸಿಗ್ಲಿ, ಇನ್ನೂ ಬೇರೆ ಬೇರೆ ವಿಭಿನ್ನವಾದ ಕಥೆಗಳು ಸಿಗ್ಲಿ, ಚೆನ್ನಾಗಿ ಆಗ್ಲಿ ಅವನಿಗೆ ಅಂತ. ಈವನ್ ನಾನು ಶ್ರೇಷ್ಠ ಅವ್ರಿಗೆ ಅಷ್ಟೇ ಅಲ್ಲ, ಅಭಿ ಅವ್ರಿಗೂ ಅದನ್ನೇ ಹೇಳ್ತೀನಿ. ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು, ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು. ನಮಗೆ ಖುಷಿ ಇದೆ. ಎಸ್, ನಮ್ಮ ಸರ್ಕಲ್ ಒಂದು ಎತ್ತರಕ್ಕೆ ಬೆಳೆಯುತ್ತೆ ಅಂತಂದ್ರೆ ನಮಗೆ ಬಹಳ ಖುಷಿನೇ. ಸರ್, ಇನ್ನಷ್ಟು ಹೆಚ್ಚಿನ ಸೋಮಗಳಿಗೆ ಒಂದು ತಂದೆಯಾಗಿ ನಡೆಸುವಂತ ಅವಕಾಶ ಸಿಗ್ಲಿ. ಈ ತರ ಒಂದು ಕನೆಕ್ಷನ್ಸ್, ಅದರಲ್ಲೂ ಕ್ಲೈಮ್ಯಾಕ್ಸ್ ನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಇವರು ಮತ್ತೆ ಇವ್ರ ಮಗ ಸೇರ್ಕೊಂಡು ಒಂದು ಮಾತಾಡ್ತಾರೆ. ಆ ಒಂದು ಮಾತಿದೆ ಅಲ್ಲ, ಅದು ಇವತ್ತಿನ ಎಲ್ಲ ಪೀಳಿಗೆ ಜನರಿಗೂ, ಎಲ್ಲ ಜನರಿಗೂ ಮನಸ್ಸಿಗೆ ಮುಟ್ಟುತ್ತೆ. ಹಾಗೆ ಇದನ್ನ ನೋಡಿದ್ಮೇಲೆ ನೀವು ಬದಲಾಯಿಸ್ಕೊಂತೀರ ನಿಮ್ಮನ್ನ ನೀವು ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ. ಅದನ್ನ ಬದಲಾಯಿಸ್ಕೋಬೇಕು ಅಂದ್ರೆ ನೀವು ಥಿಯೇಟ್ರಿಗೆ ಬರಲೇಬೇಕು. ಇವ್ರ ಶ್ರಮನ ಮೆಚ್ಚಬೇಕು ಅಂದ್ರೆ ನೀವು ಥಿಯೇಟ್ರಿಗೆ ಬರಲೇಬೇಕು. ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲಿ ನೋಡಿ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ. ಹೋಗ್ಬೇಕಾದ್ರೆ ನೀವೇನಾದ್ರು ಕಣ್ಣೀರ್ ಹಾಕಿಲ್ಲ ಅಂದ್ರೆ ಟಿಕೆಟ್ ದುಡ್ಡನ್ನ ನಾನು ಕೊಡ್ತೀನಿ. ಹಾಗಾಗಿ ಸೊ ಪ್ಲೀಸ್ ದಯವಿಟ್ಟು ಈ ತರದ ಚಿತ್ರಗಳನ್ನ ಮಿಸ್ ಮಾಡ್ಕೋಬೇಡಿ. ಸೋಮು ಸೌಂಡ್ ಇಂಜಿನಿಯರ್ ನಿಜವಾಗ್ಲೂ ಸೌಂಡ್ ಮಾಡ್ತಾನೆ, ಖಂಡಿತ ಸೌಂಡ್ ಮಾಡ್ತಾನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು.